ವೆಲ್ಕಮ್ ಟು ಡೇ 7 ಬ್ರೇಕ್ಫಾಸ್ಟ್ ಸೀರೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿ ಆಗಿರುವಂಥ ಆಮ್ಲೆಟ್ ಜೊತೆ ಮೇಥಿ ಪುಲಾವನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 2 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಅರ್ಧ ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಹಾಕಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮೊಟ್ಟೆಯನ್ನು ಬೀಟ್ ಮಾಡಬೇಕು. ಮೊಟ್ಟೆ ಬೀಟ್ ಮಾಡೋದ್ರಿಂದ ವಾಸನೆ ಬರಲ್ಲ ಆಮ್ಲೆಟ್ಟು. ಹಾಗಾಗಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಹಾಕಿದ್ದೆಲ್ಲ ಗ್ರೀನ್ ಚಿಲ್ಲಿ ಅದನ್ನು ತೆಗಿತಾ ಇದ್ದೀನಿ. ಯಾಕಂದರೆ ಕೆಲವೊಮ್ಮೆ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಜಾಸ್ತಿ ಖಾರ ಅನಿಸುತ್ತೆ, ಹಾಗಾಗಿ ತೆಗಿತಾ ಇದ್ದೀನಿ. ನಿಮಗೆ ಅದು ಇದ್ದರೆ ಓಕೆ ಅಂದರೆ ಹಾಗೆ ಬಿಟ್ಬಿಡಿ. ಈಗ ನಾನು ತವದಲ್ಲಿ ತುಪ್ಪ ಇಲ್ಲಾಂದರೆ ಬೆಣ್ಣೆ ಹಾಕಿಬಿಟ್ಟು ಆಮ್ಲೆಟನ್ನು ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎರಡೂ ಸೈಡ್ ಇದನ್ನು ಬೇಯಿಸ್ಕೋಬೇಕು ಆಮ್ಲೆಟ್ ಮಾಡಲಿಕ್ಕೆ. ನಾನೀಗ ಈ ತವವನ್ನು ನಾನು ಅಮೆಝಾನಿಂದ ತಗೊಂಡಿದ್ದೀನಿ. ನಿಮಗೆ ಈ ತವ ಬೇಕಿದ್ರೆ ಅಮೆಝಾನಿಂದು ಲಿಂಕ್ ಹಾಕಿರ್ತೀನಿ. ಈಗ ಆಮ್ಲೆಟ್ ರೆಡಿ ಆಗಿದೆ. ಇದನ್ನು ನಾನೀಗ ಸರ್ವ್ ಮಾಡ್ತೀನಿ. ಇದರ ಜೊತೆ ಮೇಥಿ ಪುಲಾವನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಪೌಡರ್ ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಈಗ ಈ ಮಸಾಲೆಯನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಕುಕ್ಕರಲ್ಲಿ ಮಾಡುವಂಥ ರೆಸಿಪಿ ಇದು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಗೆ 1 ಬೇ ಲೀಫನ್ನು ಹಾಕ್ಕೊಂಡಿದ್ದೀನಿ, ಆಮೇಲೆ 1 ಸ್ಟಾರ್ ಫ್ಲವರ್, 2 ತುಂಡು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ, ಆಮೇಲೆ ಇದಕ್ಕೆ ನಾವು 3 ಏಲಕ್ಕಿಯನ್ನು ಹಾಕ್ಕೊಳ್ಬೇಕು. ಇದರ ಜೊತೆ ಶಾಹಿ ಜೀರಾ 1/4 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ದೊಡ್ಡ ಇಡೀ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಮ್ಮಿ ಇದ್ದಿರೋದ್ರಿಂದ ಪುನಃ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ. ಇದೀಗ ಫ್ರೈ ಆಗಿದೆ. ಈಗ ನಾನು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಪೌಡರ್, 2 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಮಸಾಲೆ ಮಾಡ್ಕೊಂಡ್ರಲ್ಲ ಕೊತ್ತಂಬರಿ ಜೀರಿಗೆ, ಅದ್ರ ಜೊತೆನೂ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಕೋಬೋದು. ಈಗ ನಾನು ಟೊಮೆಟೊ, 1 ಇಡೀ ಟೊಮೆಟೊಗೆ 1 ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಂಡು ಉಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊಸರು ಸ್ವಲ್ಪ ಕಮ್ಮಿನೂ ಹಾಕೋಬೋದು, ಅರ್ಧ ಕಪ್ಪಿನಷ್ಟು ಮೊಸರು ಹಾಕೋಬೋದು. ನಿಮಗೆ ಟೊಮೆಟೊ ಹುಳಿ ಇದ್ದರೆ ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಕಪ್ ಹಾಕಿ ನಾವು ರುಬ್ಕೊಂಡಿದ್ದೇವಲ್ಲ ಮಸಾಲೆಯನ್ನು ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಇದು ಮೇಥಿ ಪುಲಾವಲ್ಲ, ಮೆಂತ್ಯ ಸೊಪ್ಪನ್ನು 1 ಕಪ್ ಆಗುವಷ್ಟು ಬರೀ ಎಲೆಯನ್ನು ಹಾಕ್ಕೊಳ್ತೀನಿ. ದಂಟು ಹಾಕ್ಕೊಳ್ಬೇಡಿ, ಯಾಕಂದರೆ ಮೇಥಿ ಪುಲಾವ್ ಕಹಿ ಆಗುತ್ತೆ. ಹಾಗಾಗಿ ನಾನು ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ 1 ಕಪ್ ಆಗುವಷ್ಟು. ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. 1 ರಿಂದ 2 ನಿಮಿಷ ಹುರ್ಕೋಬೇಕು, ಯಾಕಂದರೆ ಕಹಿ ಹೋಗಬೇಕು. ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಂಡು 1 ಇಡೀ ಕಪ್ಪಿನಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ನಾವು ಅಕ್ಕಿಯನ್ನು ಹಾಕ್ಕೋಬೇಕು. ನಾನು 1 ಕಪ್ಪಿನಷ್ಟು ಅಕ್ಕಿಯನ್ನು ಯೂಸ್ ಮಾಡಿದ್ದೀನಿ, ಹಾಗಾಗಿ 2 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಆಲ್ರೆಡಿ ಇದ್ದಿರೋದ್ರಿಂದ 2 ಕಪ್ ನೀರು, ಇಲ್ಲಾಂದರೆ 2 1/4 ಕಪ್ ಹಾಕಿದ್ರೂ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಂಡು ಮೇಲಿಂದ ಬೇಕಿದ್ರೆ ತುಪ್ಪವನ್ನು ಹಾಕ್ಕೋಬೋದು, ಆದರೆ ನಾನು ಹಾಕಿಲ್ಲ. ಇದನ್ನು ಚೆನ್ನಾಗಿ ನೀರು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 3 ರಿಂದ 4 ವಿಸಿಲ್ ಕೂಗಿಸಿದ್ರೆ ಈಸಿಯಾಗಿರುವಂಥ ಮೇಥಿ ಪುಲಾವ್ ರೆಡಿ ಆಗುತ್ತೆ. ನೀವು ಇದನ್ನು ಬ್ರೇಕ್ಫಾಸ್ಟ್ ಜೊತೆ ಸೇವ್ ಮಾಡ್ಕೋಬೋದು, ಇಲ್ಲ ಲಂಚ್ ಬಾಕ್ಸಿಗೂ ಕೂಡ ತುಂಬ ಈಸಿಯಾಗಿರುವಂಥ ರೆಸಿಪಿ, ಆಮೇಲೆ ಹೆಲ್ದಿ ರೆಸಿಪಿ ಕೂಡ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.